ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿನಿಯರೇ, ಈಗ ನಾನು ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್ ಬರುವ ಯೂನಿಟ್ 1 ಸೆಷನ್ ನಂಬರ್ 2 ಪಾರ್ಟ್ ಎನಲ್ಲಿ ನೋಡ್ ಆ್ಯಂಡ್ ಬ್ರಾಂಚ್, ಫಿಸಿಕಲ್ ಸ್ಟ್ರಕ್ಚರ್ ಆ್ಯಂಡ್ ನೆಟ್ವರ್ಕ್ ಕ್ರೈಟೀರಿಯಾ ಈ 3 ಕಾನ್ಸೆಪ್ಟನ್ನು ನಾನೀಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಈಗ ಡಿಫೈನ್ ನೋಡ್ ಆ್ಯಂಡ್ ಬ್ರಾಂಚ್ ಇವೆರಡು ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಕಳೆದ 5 ವರ್ಷದಿಂದ ನಿಮಗೆ ನೋಡ್ ಅಂದರೆ ಏನು, ಬ್ರಾಂಚ್ ಅಂದರೆ ಏನು ಅಂತ ಸುಮಾರು ಸಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಾಗಾಗಿ ನಾವು ಈ ನೋಡ್ ಮತ್ತು ಬ್ರಾಂಚನ್ನು ಅರ್ಥ ಮಾಡ್ಕೊಳ್ಳೇಬೇಕು. ನೋಡ್ ಅಂದರೆ ಏನು? ಸಾಮಾನ್ಯವಾಗಿ ನೋಡ್ ಅಂತಂದರೆ it is the electronic device in which used in computer network for sending, receiving and modifying the information in the form of binary system. Binary system ಅಂದರೆ ಬೈನರಿ ನಂಬರ್. ನೋಡ್ ಅನ್ನೋದು ಎಲೆಕ್ಟ್ರಾನಿಕ್ ಡಿವೈಸ್. ಅದು ಏನು ಮಾಡುತ್ತೆ ಅಂತಂದರೆ ಇನ್ಫಾರ್ಮೇಷನ್ನ ಸೆಂಡ್ ಮಾಡೋದು ಅಥವಾ ಇನ್ಫಾರ್ಮೇಷನ್ನ ರಿಸೀವ್ ಮಾಡ್ಕೊಳ್ಳೋದು ಅಥವಾ ಇನ್ಫಾರ್ಮೇಷನ್ನ ಮಾಡಿಫೈ ಮಾಡೋದು. ನೋಡ್ ಇಸ್ ದ ಎಲೆಕ್ಟ್ರಾನಿಕ್ ಡಿವೈಸ್ ಇನ್ ವಿಚ್ ಯೂಸ್ ಇನ್ ಕಂಪ್ಯೂಟರ್ ನೆಟ್ವರ್ಕ್ ಫಾರ್ ಸೆಂಡಿಂಗ್ ದ ಇನ್ಫಾರ್ಮೇಷನ್, ಫಾರ್ ರಿಸೀವಿಂಗ್ ದ ಇನ್ಫಾರ್ಮೇಷನ್, ಫಾರ್ ಮಾಡಿಫೈಯಿಂಗ್ ದ ಇನ್ಫಾರ್ಮೇಷನ್ ಇನ್ ದಿ ಫಾರ್ಮ್ ಆಫ್ ಬೈನರಿ ಸಿಸ್ಟಮ್. ಓಕೆ, ನೋಡ್ ಅನ್ನೋದು ಎಲೆಕ್ಟ್ರಾನಿಕ್ ಡಿವೈಸ್. ಅದು ನಾವು ಸೆಂಡ್ ಮಾಡ್ತೀವಿ, ರಿಸೀವ್ ಮಾಡ್ತೀವಿ, ಮಾಡಿಫೈ ಮಾಡ್ತೀವಿ ಇನ್ಫಾರ್ಮೇಷನ್ನ. ಓಕೆ, ಇದು ನಾವು ಸರ್ಕಲ್ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ರೆಕ್ಟಾಂಗಲ್ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಓನ್ಲಿ ಫಾರ್ ನೀವು ಡಯಾಗ್ರಾಮ್ ಬರೆಯೋದಾದರೆ ಇಟ್ ಕ್ಯಾನ್ ಬಿ ರೆಪ್ರೆಸೆಂಟ್ ಬೈ ಸರ್ಕಲ್ ಆ್ಯಂಡ್ ದಿ ರೆಕ್ಟಾಂಗಲ್. ನಿಮಗೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ಕಲ್ ಅಥವಾ ರೆಕ್ಟಾಂಗಲ್ ಅಂತ. ನೆಕ್ಸ್ಟ್ ಬ್ರಾಂಚ್. ಬ್ರಾಂಚ್ ಅಂದರೆ ಏನು? ನೋಡ್ ಅಂದರೆ ಮಾಡ್ತೀವಿ, ಇನ್ಫಾರ್ಮೇಷನ್ನ ಸೆಂಡ್ ಮಾಡ್ತೀವಿ ಅಥವಾ ಇನ್ಫಾರ್ಮೇಷನ್ನ ರಿಸೀವ್ ಮಾಡ್ಕೊತೀವಿ ಅಥವಾ ಇನ್ಫಾರ್ಮೇಷನ್ನ ಮಾಡಿಫೈ ಮಾಡ್ತೀವಿ ಎಲ್ಲಿ? ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ. ಬಟ್ ಬ್ರಾಂಚ್ ಅಂದರೆ ಏನು? ಬ್ರಾಂಚ್ ಅಂತಂದರೆ ಇಟ್ ಈಸ್ ದ ಇಂಟರ್ ಕನೆಕ್ಷನ್ ಬಿಟ್ವೀನ್ ಟೂ ನೋಡ್. ನೋಡಿ, ನೋಡ್ ಅಂದರೆ ಕಂಪ್ಯೂಟರ್, ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ ಮಧ್ಯೆ ನಾವೇ ಮಾಡ್ತೀವಿ, ಇಂಟರ್ ಕನೆಕ್ಷನ್ ಮಾಡ್ತೀವಿ. The interconnection between two node means two computer. It is the interconnection between two computer and interconnection can be done through wire medium or wireless medium. Node ಅಂದರೆ ಕಂಪ್ಯೂಟರ್, ಬ್ರಾಂಚ್ ಅಂದರೆ ವೈರ್. ಈಗ ಅರ್ಥ ಆಯ್ತಲ್ಲ? It is the interconnection between two nodes. Node is the electronic device in which used in computer network for sending, receiving, modifying the information. Okay, you can see this diagram. It is represented by the circle or rectangle. ಇಲ್ಲಿ ನಿಮಗೆ ಸರ್ಕಲ್ ಇದೆ, ABCDEFG. ಟೋಟಲ್ ನಿಮಗೆ 7 ಸರ್ಕಲ್ಸ್ ಆರ್ ದೇರ್. ಈ ABCDEFG ಅನ್ನೋದು ಏನು? ನೋಡ್. ಇದರಲ್ಲಿ ನಿಮಗೆ ಕಂಪ್ಯೂಟರ್ ಆಗಿರ್ಬೋದು, ಕಂಪ್ಯೂಟರ್ ಅಂದರೆ ಸೆಂಡಿಂಗ್ ಕಂಪ್ಯೂಟರ್ ಆರ್ ರಿಸೀವಿಂಗ್ ಕಂಪ್ಯೂಟರ್ ಆರ್ ಮೊಬೈಲ್, ಟ್ಯಾಬ್ಲೆಟ್, ಪ್ರಿಂಟರ್, ಸ್ಕ್ಯಾನರ್, ಲ್ಯಾಪ್ಟಾಪ್. ಓಕೆ, ಬಟ್ ಇಲ್ಲಿ ಒಂದು ಲೈನ್ ಕಾಣಿಸ್ತಾ ಇದೆ. ಇದು ಏನು ಅಂತಂದರೆ ಇಂಟರ್ ಕನೆಕ್ಷನ್ ಬಿಟ್ವೀನ್ ಟೂ ನೋಡ್, ದಟ್ ಈಸ್ ಕಾಲ್ಡ್ ಆ್ಯಸ್ ಬ್ರಾಂಚ್. ಓಕೆ, ಈ ಬ್ಲೂ ಕಲರ್ ಇರೋದೆಲ್ಲ ಏನು? ನೋಡ್ ಅಂತ ಕರಿತೀವಿ. ಒಂದು ನೋಡಿಂದ ಇನ್ನೊಂದು ನೋಡಿಗೆ ನಾವು ಇಂಟರ್ ಕನೆಕ್ಟೆಡ್ ಆಗಿರುತ್ತೆ, ಅದಕ್ಕೆ ನಾವೇನಂತ ಕರಿತೀವಿ? ಬ್ರಾಂಚ್ ಅಂತೇಳಿ ಕರಿತೀವಿ. ಓಕೆ, ಈಗ
ನೋಡ್ ಕ್ಯಾನ್ ಬಿ, ನೋಡ್ ಅಂದರೆ ಯಾವುದಾಗಿರ್ಬೋದು, ಡೆಸ್ಕ್ಟಾಪ್ ಕಂಪ್ಯೂಟರ್, ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್ ಅಥವಾ ಟ್ಯಾಬ್ಲೆಟ್, ಪೆರಿಪರಲ್ ಡಿವೈಸ್ ಅಂದರೆ ಪ್ರಿಂಟರ್ ಆಗಿರ್ಬೋದು, ಸ್ಕ್ಯಾನರ್ ಅಥವಾ ಜೆರಾಕ್ಸ್ ಕಾಪಿಯರ್, ನೆಟ್ವರ್ಕ್ ಡಿವೈಸ್, ನೆಟ್ವರ್ಕ್ ಡಿವೈಸ್ ಯಾವುದು, ರಿಪೀಟರ್, ಹಬ್, ರೂಟರ್, ಬ್ರಿಡ್ಜ್, ಸ್ವಿಚ್, ಇವಿಷ್ಟು ನೆಟ್ವರ್ಕ್ ಡಿವೈಸ್. ಗೊತ್ತಾಯ್ತಾ? ನೋಡ್ ಅಂದರೆ ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, NIC ಕಾರ್ಡ್, ರೂಟರ್, ದೆನ್ ಹಬ್, ದೆನ್ ಪ್ರಿಂಟರ್ ಅಥವಾ ಸ್ಕ್ಯಾನರ್ ಕಾಪಿಯರ್. ಇದಿಷ್ಟು ನಾವು ನೋಡ್ ಅಂತೇಳಿ ಕರಿತೀವಿ. ನೋಡ್ ಏನು ಮಾಡುತ್ತೆ, ಸಾಮಾನ್ಯವಾಗಿ ಇನ್ಫಾರ್ಮೇಷನ್ನ ಸೆಂಡ್ ಮಾಡುತ್ತೆ ಅಥವಾ ರಿಸೀವ್ ಮಾಡ್ಕೊಳ್ಳುತ್ತೆ ಅಥವಾ ಮಾಡಿಫೈ ಮಾಡುತ್ತೆ. ಗೊತ್ತಾಯ್ತಾ? ಬಟ್ ಬ್ರಾಂಚ್ ಅಂದರೆ ಯಾವುದು? ಬ್ರಾಂಚ್ ಅಂದರೆ coaxial cable. This is the coaxial cable. Sorry, here is coaxial cable and fiber optic cable, then UTP cable. ಈ ಮೂರು ವೈರ್ ಮೀಡಿಯಮ್. ಅಟ್ ಪ್ರೆಸೆಂಟು ಮೋಸ್ಟ್ ವೈಡ್ಲಿ ಯೂಸ್ ಕೇಬಲ್ ಈಸ್ ಇಂಟರ್ನೆಟ್ ಕೇಬಲ್ ಅಥವಾ ಇಟರ್ನೆಟ್ ಕೇಬಲ್. ದ ವೈರ್ಲೆಸ್ ಮೀಡಿಯಮ್ಸ್ ಆರ್ ವೈಫೈ, WiMAX, Bluetooth, GSM, Zigbee. Okay, these are come under wireless medium. These three the wire medium. ಇವು ನಾವು ಬ್ರಾಂಚ್ ಅಂತೇಳಿ ಕರಿತೀವಿ. ಇದೇನು ಮಾಡುತ್ತೆ ಅಂದ್ರೆ ಒಂದು ನೋಡಿಂದ ಇನ್ನೊಂದು ನೋಡಿಗೆ ನಾವು ಇಂಟರ್ ಕನೆಕ್ಟೆಡ್ ಮಾಡೋದು. ಇಂಟರ್ ಕನೆಕ್ಷನ್ ಮಾಡಬೇಕು ಅಂದರೆ ಅದು ವೈರ್ ಮೀಡಿಯಮ್ ಆಗಿರ್ಬೋದು ಅಥವಾ ವೈರ್ಲೆಸ್ ಮೀಡಿಯಮ್ ಆಗಿರಬೇಕು. ವೈರ್ಲೆಸ್ ಮೀಡಿಯಮಲ್ಲಿ ನಿಮಗೆ ವೈಫೈ ಇದೆ, WiMAX ಇದೆ. ಬಟ್ ಮೋಸ್ಟ್ ವೈಡ್ಲಿ ಯೂಸ್ಡ್ ವೈರ್ಲೆಸ್ ಮೀಡಿಯಮ್ಸ್ ಆರ್ ವೈಫೈ ಆ್ಯಂಡ್ GSM. GSM ಅನ್ನೋದು ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್. ಓಕೆ, ನೆಕ್ಸ್ಟ್ ದ ಟೈಪ್ಸ್ ಆಫ್ ಕನೆಕ್ಷನ್. ಕನೆಕ್ಷನ್ನು ಯಾವ್ಯಾವ ಥರ ಟೈಪ್ಸ್ ಇದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಣ. ದ ಕಂಪ್ಯೂಟರ್ ನೆಟ್ವರ್ಕ್ ಕ್ಯಾನ್ ಬಿ ಆಫ್ ಟೂ ಟೈಪ್ಸ್ ಆಫ್ ಕನೆಕ್ಷನ್. ಎರಡು ಥರ ಕನೆಕ್ಷನ್ಸ್ ಇದೆ. ಒಂದು ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್, ಮತ್ತೊಂದು ಮಲ್ಟಿ ಪಾಯಿಂಟ್ ಕನೆಕ್ಷನ್. ಪಾಯಿಂಟ್ ಟು ಪಾಯಿಂಟ್ ಅಂದರೆ ಒಂದು ನೋಡಿಂದ ಇನ್ನೊಂದು ನೋಡಿಗೆ ಮಾತ್ರ, ಅದು ಪಾಯಿಂಟ್ ಟು ಪಾಯಿಂಟ್. ಮಲ್ಟಿ ಪಾಯಿಂಟ್ ಅಂದರೆ ಒಂದು ನೋಡಿಂದ ಮೆನಿ ನೋಡು. ನೋಡಿ, ಯು ಕ್ಯಾನ್ ಸಿ ದ ಡಯಾಗ್ರಾಮ್. ಇದು ಒಂದು ಸ್ಟೇಷನ್ನು, ಇಲ್ಲೊಂದು ಸ್ಟೇಷನ್ ಅಂದರೆ ಒನ್ ನೋಡ್ ಟು ಅನದರ್ ನೋಡ್. ಯಾವೇ ಒನ್ ಕನೆಕ್ಷನ್, ಯಾವೇ ಒನ್ ಲೈನ್, ದಟ್ ಈಸ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್. ಬಟ್ ಮಲ್ಟಿ ಪಾಯಿಂಟ್ ಅಂದರೆ ಒನ್ ಪಾಯಿಂಟ್ ಟು ಮೆನಿ ಪಾಯಿಂಟ್ಸ್. ಅಲ್ಲಿ ಏನಾಗುತ್ತೆ, ಇಲ್ಲಿ ಎರಡೇ ನೋಡ್ ಇದೆ, ಬಟ್ ಇಲ್ಲಿ ಮೆನಿ ನೋಡ್ಸ್ ಆಡ್ತಿದೆ. ಗೊತ್ತಾಯ್ತಾ? ಅಂದರೆ ದಿಸ್ ಇಸ್ ದ ಸೆಂಡರ್ ಕಂಪ್ಯೂಟರ್. ಮೆಸೇಜ್ ಏನಾರ ಸೆಂಡ್ ಆದರೆ ಅದು ಈ ನೋಡಿಗೆ ಮಾತ್ರ ಹೋಗುತ್ತೆ ಹೊರತು ಈ ನೋಡಿಗೆ ಮಾತ್ರ ಸೆಂಡ್ ಆಗುತ್ತೆ, ಆದರೆ ಬೇರೆ ಯಾವ ನೋಡಿಗೂ ಪಾಸ್ ಆಗಲ್ಲ. ಆದರೆ ಇಲ್ಲಿ ಏನಾಗುತ್ತೆ, ಮಲ್ಟಿ ಪಾಯಿಂಟಲ್ಲಿ ಮೆಸೇಜ್ ಏನಾರ ಸೆಂಡ್ ಆದರೆ ಆ ಮೆಸೇಜು ಈ ಸ್ಟೇಷನ್ನಿಗೆ ಮಾತ್ರ ಸೆಂಡ್ ಆಗಲ್ಲ. ಇಟ್ ವಿಲ್ ಸೆಂಡ್ ಟು ಆಲ್ ಅದರ್ಸ್ ನೋಡ್. ನಿಮ್ಮ ಮೆಸೇಜ್ ಏನಾರ ಪಾಸ್ ಆಯಿತು ಅಂದರೆ ಆ ಮೆಸೇಜು ಮೂರು ನೋಡಿಗೆ ಸೆಂಡ್ ಆಗುತ್ತೆ ಅಥವಾ ಮೂರು ಕಂಪ್ಯೂಟರಿಗೆ ಸೆಂಡ್ ಆಗುತ್ತೆ. ಬಟ್ ಇಲ್ಲಿ ಮೆಸೇಜ್ ಏನಾದರೂ ಸೆಂಡ್ ಮಾಡಿದರೆ ಅದು ಈ ಒಂದು ಸ್ಟೇಷನ್, ಈ ಒಂದು ನೋಡಿ ಮಾತ್ರ ಸೆಂಡ್ ಆಗುತ್ತೆ. ಗೊತ್ತಾಯ್ತಾ? ಪಾಯಿಂಟ್ ಟು ಪಾಯಿಂಟಲ್ಲಿ ಓನ್ಲಿ ಒನ್ ಕಂಪ್ಯೂಟರ್ ವಿಲ್ ಬಿ ರಿಸೀವ್ಡ್ ಇನ್ ದಿಸ್ point to point connection. But here whatever the message is sent, that message will be received by three computers, not one computer. Okay, if it is more than one computer, that is nothing but multi point.
ಓಕೆ, ಅದಿನ್ನೇನಾದರೂ ಒಂದು ಕಂಪ್ಯೂಟರ್ ಇತ್ತು ಅಂದರೆ ಅದು ಪಾಯಿಂಟ್ ಟು ಪಾಯಿಂಟ್. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಭಾಳ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಿಸ್ ಈಸ್ ದ ಪಾಯಿಂಟ್ ಟು ಪಾಯಿಂಟ್, ಪಾಯಿಂಟ್ ಟು ಮಲ್ಟಿ ಪಾಯಿಂಟ್. ಇಲ್ಲಿ ನೋಡಿ, ಇಟ್ ಈಸ್ ದ ಟೈಪ್ ಆಫ್ ಕನೆಕ್ಷನ್ ಇನ್ ವಿಚ್ ಓನ್ಲಿ ಒನ್ ನೋಡ್ ಈಸ್ ಕನೆಕ್ಟೆಡ್ ಟು ಅನದರ್ ನೋಡ್. ನೋಡ್ ಅಂದರೆ ಕಂಪ್ಯೂಟರ್. ಓಕೆ, ಕಂಪ್ಯೂಟರ್ ಅಂದರೆ ವರ್ಕ್ ಸ್ಟೇಷನ್ ಅಥವಾ ಬೇರೆ ಸ್ಟೇಷನ್. ಆ್ಯಂಡ್ ಯೂಸ್ ಇನ್ ಪಿಯರ್ ಟು ಪಿಯರ್ ನೆಟ್ವರ್ಕ್. ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನಿಗೆ ನಾವು ಪಿಯರ್ ಟು ಪಿಯರ್ ನೆಟ್ವರ್ಕ್ ಅಂತೇಳಿ ನಾವು ಯೂಸ್ ಮಾಡ್ತೀವಿ. ವೆನ್ ಯು ಶೇರ್ ದ ಟೆಲಿವಿಷನ್ ಚಾನಲ್ ಬೈ infrared remote control, you are establishing the point-to-point connection between remote control and television control system. ನೀವೇನಾದರೂ ಟಿ ವಿ ಚಾನಲ್ ಚೇಂಜ್ ಮಾಡಬೇಕು ಅಂತಂದರೆ ರಿಮೋಟ್ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಟಿ ವಿ ಚಾನಲ್ ಚೇಂಜ್ ಮಾಡ್ತೀರಾ. ದಟ್ ಈಸ್ ನಥಿಂಗ್ ಬಟ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್. ಹೌದಾ? ನಿಮ್ಮ ರಿಮೋಟ್ ಕಂಟ್ರೋಲಿಂದ ಟಿ ವಿಗೆ ಒಂದು ಇನ್ಫ್ರಾರೆಡ್ ರೇಡಿಯೇಷನ್ ಮೂಲಕ ಮೆಸೇಜನ್ನು ಪಾಸ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್. ಓಕೆ, ಇಲ್ಲ ಮೇನ್ ಪಾಯಿಂಟ್ ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಓನ್ಲಿ ಒನ್ ನೋಡ್ ಈಸ್ ಕನೆಕ್ಟೆಡ್ ಟು ಅನದರ್ ನೋಡ್ ಬಟ್ ನಾಟ್ ಮೋರ್ ದೆನ್ ಒನ್ ನೋಡ್. ಓಕೆ, but in case of point to multi-point connection, it is a type of connection in which only one node is connected to many node. ಇಲ್ಲಿ another node ಮಾತ್ರ ಕನೆಕ್ಟ್ ಆಗಿದೆ, ಬಟ್ ಇಲ್ಲಿ ಏನಾಗಿದೆ, ಮೆನಿ ನೋಡ್ ಆ್ಯಂಡ್ ಯೂಸ್ ಇನ್ ಕಂಪ್ಯೂಟರ್ ನೆಟ್ವರ್ಕ್. ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನಲ್ಲಿ ನಾವೆಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಪಿಯರ್ ಟು ಪಿಯರ್ ನೆಟ್ವರ್ಕ್ನ ಬಳಕೆ ಮಾಡ್ತೀವಿ. ಆದರೆ ಪಾಯಿಂಟ್ ಟು ಮಲ್ಟಿ ಪಾಯಿಂಟ್ ಕನೆಕ್ಷನಲ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಕಂಪ್ಯೂಟರ್ ನೆಟ್ವರ್ಕಲ್ಲಿ ಯೂಸ್ ಮಾಡ್ತೀವಿ. ಈ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನಲ್ಲಿ ಎಕ್ಸಾಂಪಲ್ ಬೇಕು ಅಂದರೆ ಟಿ ವಿ ರಿಮೋಟ್ ಕಂಟ್ರೋಲ್ ಟು ಟಿ ವಿ. ಬಟ್ ಹಿಯರ್ in the multi-point environment, the capacity of the channel is shared either spatially or temporally. ನಿಮಗೆ ಕೆಪಾಸಿಟಿ ಆಫ್ ದಿ ಚಾನಲ್ಸ್ ಆರ್ ಶೇರ್. ಇದು ನಿಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ, ನಿಮ್ಮ ಡೀಟೇಲಾಗಿ ಅರ್ಥ ಆಗುತ್ತೆ. ಎಕ್ಸ್ಪ್ಲೇನ್ ದಿ ಪ್ಯಾರಾಮೀಟರ್ ಟು ಮೀಟ್ ನೆಟ್ವರ್ಕ್ ಕ್ರೈಟೀರಿಯಾ. The network must be able to meet certain number of criteria. The most important are performance, reliability and security. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರೋದು ಯಾವುದು ಅಂದರೆ ಪರ್ಫಾರ್ಮೆನ್ಸ್, ರಿಲಯಬಿಲಿಟಿ, ಸೆಕ್ಯೂರಿಟಿ. ಪರ್ಫಾರ್ಮೆನ್ಸ್ ಅಂದರೆ ಏನು? ಒಂದು ಕಂಪ್ಯೂಟರ್ ನೆಟ್ವರ್ಕು ತುಂಬ ಚೆನ್ನಾಗಿ ಕೆಲಸ ಆಗಬೇಕು ಅಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಾಗಬೇಕು. ಪರ್ಫಾರ್ಮೆನ್ಸ್ ಚೆನ್ನಾಗಾಯ್ತು ಅಂತಂದರೆ ಕಂಪ್ಯೂಟರ್ ನೆಟ್ವರ್ಕ್ ಕೆಲಸ ಚೆನ್ನಾಗಿದೆ ಅಂತ ಅರ್ಥ. ಪರ್ಫಾರ್ಮೆನ್ಸ್ ಚೆನ್ನಾಗಬೇಕು ಅಂದರೆ ನಾವೇನು ಮಾಡಬೇಕು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ ಪರ್ಫಾರ್ಮೆನ್ಸ್ ಇಟ್ ಈಸ್ ಮೆಜರ್ಡ್ ಬೈ ಟ್ರಾನ್ಸಿಟ್ ಟೈಮ್ ಆ್ಯಂಡ್ ರೆಸ್ಪಾನ್ಸ್ ಟೈಮ್. ದ ಟ್ರಾನ್ಸಿಟ್ ಟೈಮ್ ಅಂತಂದರೆ ದ ಟ್ರಾನ್ಸಿಟ್ ಟೈಮ್ ಇಸ್ ದ amount of time required for the machine to travel from one device to another device. ಅಂದರೆ ಟ್ರಾನ್ಸಿಟ್ ಟೈಮ್ ಅಂತಂದರೆ ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರಿಗೆ ಒಂದು ಮೆಸೇಜನ್ನು ಕಳಿಸೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ ಮೆಸೇಜ್ ಕಳ್ಸೋಕ್ಕೆ ಎಷ್ಟು ಟೈಮ್ ತಗೊತೀವಿ? ಫಾರ್ ಎಕ್ಸಾಂಪಲ್ 1 ನಿಮಿಷ ಅಥವಾ 2 ನಿಮಿಷ ಅಥವಾ ಒಂದು ಹಾಫ್ ಮಿನಿಟ್. ಓಕೆ, ದಟ್ ಈಸ್ ಕಾಲ್ಡ್ ಟ್ರಾನ್ಸಿಟ್ ಟೈಮ್. ಕಂಪ್ಯೂಟರ್ ಎ ಇಂದ ಕಂಪ್ಯೂಟರ್ ಬಿಗೆ 2 ನಿಮಿಷ ಟೈಮ್ ತಗೊತಾ ಇದೆ.
therefore the transit time become to diminish. ಓಕೆ. ಆಮೇಲೆ ರೆಸ್ಪಾನ್ಸ್ ಟೈಮ್ ಅಂದರೆ ಏನು? ದ ರೆಸ್ಪಾನ್ಸ್ ಟೈಮ್ ಇಸ್ ದ ಇಲ್ಯಾಪ್ಸ್ ಟೈಮ್ ಬಿಟ್ವೀನ್ ಎಂಕ್ವೈರಿ ಆ್ಯಂಡ್ ರೆಸ್ಪಾನ್ಸ್. ಅಂದರೆ ಕಂಪ್ಯೂಟರ್ ಎಯಿಂದ ಕಂಪ್ಯೂಟರ್ ಬಿಗೆ ನಾವು ಮೆಸೇಜ್ ಕಳಿಸಿದ ನಂತರ ಕಂಪ್ಯೂಟರ್ ಬಿಯಿಂದ ಕಂಪ್ಯೂಟರ್ ಎಗೆ ವಾಪಸ್ ನಾವು ರಿಪ್ಲೈ ಮಾಡ್ತೀವಿ. ಗೊತ್ತಾಯ್ತಾ? ಕಂಪ್ಯೂಟರ್ ಎಯಿಂದ ಮೆಸೇಜ್ ಸೆಂಡ್ ಮಾಡಿದ ನಂತರ ಎಷ್ಟು ಟೈಮ್ ಒಳಗೆ ನಮ್ಮದು ರಿಪ್ಲೈ ಆಗ್ತಾ ಇದೆ. ತುಂಬ ಬೇಗ ರಿಪ್ಲೈ ಆಗ್ತಿದೆ ಅಂತಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅರ್ಥ. ತುಂಬ ಲೇಟಾಗಿ ರಿಪ್ಲೈ ಆಗ್ತಿದೆ ಅಂತಂದರೆ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಅರ್ಥ. ಹಾಗಾಗಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಬೇಕು ಅಂತಂದರೆ ಈ ಟ್ರಾನ್ಸಿಟ್ ಟೈಮು ತುಂಬ ಕಡಿಮೆ ಆಗಿರಬೇಕು, ರೆಸ್ಪಾನ್ಸ್ ಟೈಮ್ ತುಂಬ ಕಡಿಮೆ ಆಗಿರಬೇಕು. ಓಕೆ. ಈ ರೆಸ್ಪಾನ್ಸ್ ಟೈಮ್ ಮತ್ತು ಟ್ರಾನ್ಸಿಟ್ ಟೈಮ್ ಕಡಿಮೆ ಆದರೆ ಮಾತ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅರ್ಥ. ಓಕೆ. ಇನ್ನೊಂದು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳಬೇಕಾದ್ರೆ, ದ ಪರ್ಫಾರ್ಮೆನ್ಸ್ ಆಫ್ ದಿ ನೆಟ್ವರ್ಕ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಯೂಸರ್. ನಂಬರ್ ಆಫ್ ಯೂಸರ್ ಅಂತಂದರೆ ನಂಬರ್ ಆಫ್ ಕಂಪ್ಯೂಟರ್ಸ್. ಎಷ್ಟು ಕಂಪ್ಯೂಟರ್ಸನ್ನು ನಾವು ಬಳಕೆ ಮಾಡಿದ್ದೀವಿ ಒಂದು ಕಂಪ್ಯೂಟರ್ ನೆಟ್ವರ್ಕ್ ಅಂದರೆ ಒಂದು 10 ಕಂಪ್ಯೂಟರ್. 10 ಕಂಪ್ಯೂಟರ್ ನೆಟ್ವರ್ಕ್ ಕನೆಕ್ಟ್ ಆಗಿದೆ. 10 ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಕಂಪ್ಯೂಟರ್ ನೆಟ್ವರ್ಕ್ ನೀವು ಇಂಪ್ಲಿಮೆಂಟ್ ಮಾಡಿದರೆ ಒಂದು ಪರ್ಫಾರ್ಮೆನ್ಸು ಒಂದು ಲೆವೆಲಿಗೆ ಆಗಿದೆ ಅಂತ ತಿಳ್ಕೊಳ್ಳಿ. ಒಂದು ವೇಳೆ 10 ಕಂಪ್ಯೂಟರ್ಗಿಂತ 20 ಕಂಪ್ಯೂಟರ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ. ಟ್ರಾಫಿಕ್ ಜಾಮ್ ಜಾಸ್ತಿ ಆದಾಗ ಮೆಸೇಜು ಬೇಗ ಡೆಲಿವರಿ ಆಗಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತಂದರೆ ನಿಮಗೆ ರೆಸ್ಪಾನ್ಸ್ ಟೈಮ್ ತುಂಬ ಜಾಸ್ತಿ ತಗೊಳ್ಳುತ್ತೆ. ಅಂಥ ಸಂದರ್ಭದಲ್ಲಿ ನಿಮಗೆ ಪರ್ಫಾರ್ಮೆನ್ಸು ಚೆನ್ನಾಗಾಗೋದಿಲ್ಲ, ಪರ್ಫಾರ್ಮೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನೊಂದು ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಮ್ ಅಂದರೆ ಯಾವ ಮೀಡಿಯಮ್ಸ್ ಯೂಸ್ ಮಾಡ್ಕೊಂಡು ನೀವು ಕಂಪ್ಯೂಟರ್ ನೆಟ್ವರ್ಕ್ನ ಇಂಪ್ಲಿಮೆಂಟ್ ಮಾಡಿದ್ದೀರಾ. ನಿಮಗೆ ಸ್ಪೀಡ್ ಚೆನ್ನಾಗಿ ಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಬೇಕು ಅಂತಂದರೆ ಹೈ ಸ್ಪೀಡ್ ಕೇಬಲ್ನ ನೀವು ಬಳಕೆ ಮಾಡಬೇಕು. ಹೈ ಸ್ಪೀಡ್ ಕೇಬಲ್ ಬಳಕೆ ಮಾಡಿದರೆ ಪರ್ಫಾರ್ಮೆನ್ಸ್ ಚೆನ್ನಾಗುತ್ತೆ ಅಂತ ಅರ್ಥ. ನೀವೇನಾದರೂ ಲೋ ಸ್ಪೀಡ್ ಕೇಬಲ್ ಬಳಕೆ ಮಾಡಿದರೆ ಪರ್ಫಾರ್ಮೆನ್ಸ್ ಚೆನ್ನಾಗಾಗೋದಿಲ್ಲ. ಆಮೇಲೆ ಕೆಪಾಸಿಟಿ ಆಫ್ ಕನೆಕ್ಟೆಡ್ ಹಾರ್ಡ್ವೇರ್. ಈಗ ಕಂಪ್ಯೂಟ್ರ್ ತುಂಬ ಲೇಟೆಸ್ಟ್ ಮಾಡೆಲ್, ತುಂಬ ಹೈ ಲೆವೆಲ್ ಟೆಕ್ನಾಲಜಿ ಇರುವಂಥ ಕಂಪ್ಯೂಟರ್ ನೀವು ಬಳಕೆ ಮಾಡಿದರೆ ಇನ್ನೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೋದು. ನೀವೇನಾದರೂ ತುಂಬ ಓಲ್ಡ್ ಮಾಡೆಲ್ ಕಂಪ್ಯೂಟರ್ ಯೂಸ್ ಮಾಡಿದರೆ ಟೆಕ್ನಾಲಜಿ ತುಂಬ ಹಳೇದಾಗಿರೋದ್ರಿಂದ ಪರ್ಫಾರ್ಮೆನ್ಸು ಅಷ್ಟೊಂದು ಫಾಸ್ಟಾಗಿರೋದಿಲ್ಲ. ಆಮೇಲೆ ಎಫಿಷಿಯನ್ಸಿ ಆಫ್ ದಿ ಸಾಫ್ಟ್ವೇರ್ ಚೆನ್ನಾಗಿರೋದನ್ನು ಬಳಕೆ ಮಾಡಬೇಕು. ಯಾವ ಸಾಫ್ಟ್ವೇರ್ ತುಂಬ ಫಾಸ್ಟ್ ಇರುತ್ತೋ ಆ ಸಾಫ್ಟ್ವೇರ್ ನೀವು ಬಳಕೆ ಮಾಡಿದರೆ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಆಗ್ಬೋದು. ಒಟ್ಟಿನಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಬೇಕು ಅಂತಂದರೆ ಈ ಟ್ರಾನ್ಸಿಟ್ ಟೈಮ್ ಮತ್ತು ರೆಸ್ಪಾನ್ಸ್ ಟೈಮು ಆದಷ್ಟು ಮಿನಿಮೈಸ್ ಆಗಬೇಕು. ಮಿನಿಮೈಸ್ ಆಗಬೇಕು ಅಂತಂದರೆ ಅದರಲ್ಲಿ ನಂಬರ್ ಆಫ್ ಯೂಸರ್ಸ್, ಟೈಪ್ಸ್ ಆಫ್ ಟ್ರಾನ್ಸ್ಮಿಷನ್ ಮೀಡಿಯಮ್ಮು, ಕೆಪಾಸಿಟಿ ಆಫ್ ದಿ ಕನೆಕ್ಟೆಡ್ ಹಾರ್ಡ್ವೇರು, ಎಫಿಷಿಯನ್ಸಿ ಆಫ್ ದಿ ಸಾಫ್ಟ್ವೇರ್ ಇಷ್ಟು ಡಿಪೆಂಡ್ ಆಗಿರುತ್ತೆ. ಇವಿಷ್ಟು ನೋಡ್ಕೊಂಡು ಆದಷ್ಟು ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಬೇಕು ಅಂತಂದರೆ ಯಾವ ಲೆವೆಲ್ಲು ಟೆಕ್ನಾಲಜಿ ಬಳಕೆ ಮಾಡಬೇಕು, ಯಾವ ಥರ ಕೇಬಲ್ಸನ್ನು ಯೂಸ್ ಮಾಡಬೇಕು, ಯಾವ ಥರ ಸಾಫ್ಟ್ವೇರ್ಸನ್ನು ಬಳಕೆ ಮಾಡಬೇಕು, ನಂಬರ್ ಆಫ್ ಯೂಸರ್ ಎಷ್ಟು ಮಟ್ಟಿಗೆ ಇರಬೇಕು, ಇವಿಷ್ಟು ನೋಡ್ಕೊಂಡು ನೀವು ಒಂದು ಕಂಪ್ಯೂಟರ್ ನೆಟ್ವರ್ಕ್ನ ಇಂಪ್ಲಿಮೆಂಟ್ ಮಾಡಬೇಕು. ಓಕೆ. ನೆಕ್ಸ್ಟು ರಿಲಯಬಿಲಿಟಿ ಅಂತಂದರೆ ಇಟ್ ಈಸ್ ದ ಮೆಜರ್ಡ್ ಬೈ ದ ಫ್ರೀಕ್ವೆನ್ಸಿ ಆಫ್ ಫೇಲರ್, ದ ಟೈಮ್ ಇಟ್ ಟೇಕ್ ಲಿಂಕ್ ಟು ರಿಕವರ್ ಫ್ರಮ್ ಫೇಲರ್. ಸಪೋಸ್ ಕಂಪ್ಯೂಟರ್ ನೆಟ್ವರ್ಕು ಚೆನ್ನಾಗಿ ನಡೀತಾ ಇದೆ, 1 ತಾಸಾಯಿತು, 2 ತಾಸಾಯಿತು, 3 ತಾಸಾಯಿತು, ಚೆನ್ನಾಗೇ ನಡೀತಾ ಇದೆ. ಯಾವುದೋ ಒಂದು ಟೈಮಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ಆ ಟೈಮಿಂದ ಎಷ್ಟು ಟೈಮ್ ಒಳಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು. ಒಂದ್ಸಲ ಪ್ರಾಬ್ಲಮ್ ಕ್ರಿಯೇಟ್ ಆದಮೇಲೆ ತುಂಬ ಬೇಗ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್
ರಿಯಬಿಲಿಟಿ ಈಸ್ ಮೋರ್. ಪ್ರಾಬ್ಲಮ್ ಕ್ರಿಯೇಟ್ ಆದಾಗ ನಿಮಗೆ ಇನ್ನೂ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ, ಒಂದು 5-6 ತಾಸು ಆದಮೇಲೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ರಿಲಯಬಿಲಿಟಿ ಈಸ್ ಮೋರ್. ರಿಲಯಬಿಲಿಟಿ ಜಾಸ್ತಿ ಇದೆ ಅಂತಂದರೆ ನಥಿಂಗ್ ಬಟ್ ಎಂಥ ಪ್ರಾಬ್ಲಮ್ಸ್ ಇದ್ರೂ ಬೇಗ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡಬಹುದು. ಓಕೆ, ರಿಲಯಬಿಲಿಟಿ ಏನಾದರೂ ಲೋ ಇತ್ತು ಅಂದರೆ ಅದು ಎಂಥ ಸಮಸ್ಯೆ ಇದ್ರೂ ಆ ಸಮಸ್ಯೆ ಬೇಗ ಬಗೆಹರಿಸೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ನಿಮಗೆ ನೆಟ್ವರ್ಕ್ ರೇಟಿರಿಯಾ ಚೆನ್ನಾಗಿ ಆಗಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿ ಆಗಬೇಕು ಅಂತಂದರೆ ರಿಲಯಬಿಲಿಟಿ ಹೈ ಇರಬೇಕು. ಓಕೆ, ಪರ್ಫಾರ್ಮೆನ್ಸು ರಿಲಯಬಿಲಿಟಿ ಇವೆರಡು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮೂರನೇದು ಸೆಕ್ಯೂರಿಟಿ. ಇಟ್ ರೆಫರ್ ಟು ಅಬಿಲಿಟಿ ಟು ಪ್ರೊಟೆಕ್ಟ್ ದ ಡೇಟಾ ಫ್ರಮ್ ಅನ್ಆಥೋರೈಸ್ಡ್ ಆಕ್ಸೆಸ್. ನಿಮಗೆ ಗೊತ್ತಿದೆ, ಒಂದು ಕಂಪ್ಯೂಟರ್ ನೆಟ್ವರ್ಕಲ್ಲಿ ಹಬ್ಬ ಅಂದರೆ ಒಂದು 10 ಕಂಪ್ಯೂಟರ್ ಇದೆ, ಅಥವಾ 15 ಕಂಪ್ಯೂಟರ್ ಇದೆ, ಅಥವಾ 20 ಕಂಪ್ಯೂಟರ್ ಇದೆ. ಈ ಎಲ್ಲ ಕಂಪ್ಯೂಟರ್ಸು ಡೇಟಾನ ಶೇರ್ ಮಾಡ್ತೀವಿ. ಓಕೆ, ಆ ಡೇಟಾ ಬೇರೆ ಯಾರು ಅನ್ಆಥೋರೈಸ್ಡ್ ಪರ್ಸನ್ನ ಬಳಕೆ ಮಾಡಬಾರದು. ಓಕೆ, ಓನ್ಲಿ ಆಥೋರೈಸ್ಡ್ ಪರ್ಸನ್, ಓನ್ಲಿ ಆಥೋರೈಸ್ಡ್ ಕಂಪ್ಯೂಟರ್ ಕ್ಯಾನ್ ಆಕ್ಸೆಸ್ ದ ಡೇಟಾ. ಯಾರೋ ಅನ್ಆಥೋರೈಸ್ಡ್ ಪರ್ಸನ್ಸ್ ಏನಾದರೂ ಡೇಟಾ ಬಳಕೆ ಮಾಡಿದೆ ಅಂದರೆ ದಟ್ ಈಸ್ ನಥಿಂಗ್ ಬಟ್ ಸೆಕ್ಯೂರಿಟಿ ಕಡಿಮೆ ಆಗಿದೆ ಅಂತ ಅರ್ಥ. ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಏನಾಗಬೇಕು, ಎಲ್ಲ ಕಂಪ್ಯೂಟರು ಪಾಸ್ವರ್ಡ್ ಕೊಡಬೇಕು. ಎಲ್ಲ ಕಂಪ್ಯೂಟರು ಪಾಸ್ವರ್ಡ್ ಕೊಟ್ಟರೆ ಮಾತ್ರ ಯಾರು ಪಾಸ್ವರ್ಡ್ ಗೊತ್ತಿದೆಯೋ ಅವರೆಲ್ಲ ಆಥೋರೈಸ್ಡ್ ಪರ್ಸನ್. ಸೊ ಅವ್ರು ಮಾತ್ರ ಆ ಕಂಪ್ಯೂಟರ್ ನೆಟ್ವರ್ಕಲ್ಲಿರುವಂಥ ಯಾವುದಾದ್ರೂ ಒಂದು ಕಂಪ್ಯೂಟರ್ನ ಯೂಸ್ ಮಾಡ್ಕೊಂಡು ಡೇಟಾನ ಆಕ್ಸೆಸ್ ಮಾಡ್ಕೋಬೋದು. ಒಂದು ವೇಳೆ ಯಾರೋ ಗೊತ್ತಿಲ್ಲದಿರೋ ಪಾಸ್ವರ್ಡನ್ನು ಆ ಕಂಪ್ಯೂಟರ್ ಬಳಕೆ ಮಾಡಿದರೆ ನಿಮಗೆ ಆ ಡೇಟಾನ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರು ಪಾಸ್ವರ್ಡ್ ಗೊತ್ತಿರೋದಿಲ್ಲ. ಪಾಸ್ವರ್ಡ್ ಗೊತ್ತಿಲ್ಲ ಅಂತಂದರೆ ಹೇಗೆ ತಾನೋ ಡೇಟಾ ಆಕ್ಸೆಸ್ ಮಾಡೋಕ್ಕಾಗತ್ತೆ. ಸೊ ನಮ್ಮ ಸೆಕ್ಯೂರಿಟಿ ಫುಲ್ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಆ ಕಂಪ್ಯೂಟರ್ ನೆಟ್ವರ್ಕಲ್ಲಿರುವ ಎಲ್ಲ ಕಂಪ್ಯೂಟರ್ಸನ್ನು ಪಾಸ್ವರ್ಡ್ ಕೊಡಬೇಕು. ನೀವು ಪಾಸ್ವರ್ಡ್ ಕೊಟ್ಟರೆ ಮಾತ್ರ ಡೇಟಾ ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಪಾಸ್ವರ್ಡ್ ಕೊಡಲಿಲ್ಲ ಅಂತಂದರೆ ಸೆಕ್ಯೂರಿಟಿ ಬರ್ತಾ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಆಲ್ಮೋಸ್ಟ್ ಎಲ್ಲ ಕಂಪ್ಯೂಟರ್ ನೆಟ್ವರ್ಕಲ್ಲಿ ಬರುವಂಥ ಎಲ್ಲ ಕಂಪ್ಯೂಟರ್ಸು ಪಾಸ್ವರ್ಡ್ ಕೊಟ್ಟಿರ್ತೀವಿ. ಸೊ ಅದರಿಂದ ಏನೂ ಸಮಸ್ಯೆ ಇಲ್ಲ. ಒಂದು ಕಂಪ್ಯೂಟರ್ ನೆಟ್ವರ್ಕ್ ಅಂತ ಬಂದಾಗ ಅದರಲ್ಲಿ ಸೆಕ್ಯೂರಿಟಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಓಕೆ, ದೆನ್ ನೆಕ್ಸ್ಟ್, ವಾಟ್ ಈಸ್ ಟೋಪೋಲಜಿ? ಮೆನ್ಷನ್ ಡಿಫರೆಂಟ್ ಟೈಪ್ಸ್ ಆಫ್ ಫಿಸಿಕಲ್ ಟೋಪೋಲಜಿ. ಟೋಪೋಲಜಿ ಅಂದರೆ ಏನು? ದ ಟೋಪೋಲಜಿ ಆಫ್ ದಿ ನೆಟ್ವರ್ಕ್ ಇಸ್ ದ ಜಿಯೋಮೆಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ದ ರಿಲೇಶನ್ಶಿಪ್ ಆಲ್ the link and linking device, usually node, to one another. ಒಂದು ಕಂಪ್ಯೂಟರಿಂದ ಇನ್ನೊಂದು ಕಂಪ್ಯೂಟರ್ಗೆ ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದ್ದಾರೆ ಅನ್ನೋದನ್ನು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನಿಗೆ ಟೋಪೋಲಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವೇನಾರ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ನೀವು ಕಂಪ್ಯೂಟರ್ ನೆಟ್ವರ್ಕ್ ಇಂಪ್ಲಿಮೆಂಟ್ ಮಾಡಿದ್ರೆ ದಟ್ ಈಸ್ ಬಸ್ ಟೋಪೋಲಜಿ ಅಂತೇಳಿ ಕರಿತೀವಿ. ಏನಾದರೂ ಸರ್ಕ್ಯುಲರ್ ಶೇಪಲ್ಲಿ ನೀವು ಕಂಪ್ಯೂಟರ್ ನೆಟ್ವರ್ಕ್ ಇಂಪ್ಲಿಮೆಂಟ್ ಮಾಡಿದರೆ ರಿಂಗ್ ಟೋಪೋಲಜಿ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ಸ್ಟಾರ್ ಟೋಪೋಲಜಿ, ಒಂದು 5 ಕಂಪ್ಯೂಟ್ರು ಸ್ಟಾರಾಗಿ ಕನೆಕ್ಟ್ ಆಗಿರುತ್ತೆ. ಸೊ ಆವಾಗ ನಮಗೆ ಸ್ಟಾರ್ ಟೋಪೋಲಜಿ ಅಂತ ಕರಿತೀವಿ. ಸೊ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ computer network that given here. Different physical topologies are mesh topology, bus topology, star topology, ring topology, hybrid topology. These are the different topology in which all computers are connected in the different way. Okay, thank you.